ದೇವಸ್ಥಾನಕ್ಕೆ ಭಕ್ತಾದಿಗಳು ಮುಗಿ ಬೀಳೋದಾದ್ರೂ ಏನಕ್ಕೆ? ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗುತ್ತಾ? ಇದ್ರ ಬಗ್ಗೆನೇ ನಿಮಗೆ ಹೇಳೋಕ್ಕೋಸ್ಕರ ಹೋಗ್ತಾ ಇದ್ದೀನಿ, ಬನ್ನಿ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನಿವತ್ತು ವಿಶೇಷದಲ್ಲಿ ವಿಶೇಷವಾದಂತಹ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಆತ್ಮಲಿಂಗೇಶ್ವರ ಮತ್ತೆ ಛಾಯಾದೇವಿ ದೇವಸ್ಥಾನ ಇರುವಂತಹ ಪವರ್ಫುಲ್ ಆದಂತಹ ದೇವಸ್ಥಾನಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸೋಕ್ಕೋಸ್ಕರನೇ ಹೋಗ್ತಾ ಇದ್ದೀನಿ. ಬನ್ನಿ, ಈಗ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸೋಕೆ ಹೋಗ್ತೀನಿ. ಈ ದೇವಸ್ಥಾನದ ಅಡ್ರೆಸ್ ಬಂದು ಕನಕಾಪುರದಿಂದ 4 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಶಿವನಹಳ್ಳಿ ಗ್ರಾಮದಿಂದ ಒಳಗಡೆ ಹೋಗಿ ಅಲ್ಲಿ ಕಾರ್ಡ್ ಹತ್ರ ಇದೆ. ಅಲ್ಲಿ ಯಾರು ಕೇಳಿದ್ರು ಕೂಡ ಹೇಳ್ತಾರೆ ಶಿವನಹಳ್ಳಿ ದೇವಸ್ಥಾನ ಯಾವುದು, ಶನಿಮಹಾತ್ಮನ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಛಾಯಾದೇವಿ ದೇವಸ್ಥಾನ ಇರುವಂತಹ ಏಕೈಕ ಪುಣ್ಯ ಕ್ಷೇತ್ರ. ಬನ್ನಿ, ಅದು ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಈಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಭಕ್ತಾದಿಗಳು ಶನಿವಾರ ಮತ್ತು ಸೋಮವಾರ ಅಂತೂ ಅತಿ ಹೆಚ್ಚು ಸೇರುವಂತಹ ಪುಣ್ಯ ಕ್ಷೇತ್ರ. ಇಲ್ಲಿ ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದು ಯಾವ ರೀತಿ ಇದೆ ಅಂತಂದರೆ ಕಣ್ಣು ಸಾಲಲ್ಲ, ಆ ಥರ ಇದೆ. ಯಾವ ರೀತಿ ಇದೆ ಅನ್ನೋದನ್ನು ನೀವು ಕೂಡ ಈಗ ನೋಡಿ ಇದೇ ಥರ ಇದೆ. ಏನು ಸೂಪರಾಗಿದೆ ಗೊತ್ತಾ? ಬನ್ನಿ, ಈಗ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸೋಣ. ಅಂದರೆ ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ಛಾಯಾದೇವಿ. ಈ ದೇವಸ್ಥಾನ ಪಕ್ಕದಲ್ಲೇ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ ತಾರೆ ಮರ, ಆ ತಾರೆ ಮರದ ಕೆಳಗಡೆ ಛಾಯಾದೇವಿ ದೇವಸ್ಥಾನ ಇದೆ. ಆ ಛಾಯಾದೇವಿ 74 ವರ್ಷದ ವೃದ್ಧರ ಮೇಲೆ ಬರುತ್ತೆ. ಯಾವ ರೀತಿ ಬಂದು ವಾಗ್ದಾನ ಕೊಡುತ್ತೆ ಅನ್ನೋದನ್ನು ನಿಮಗೀಗ ಹೇಳೋಕ್ಕೋಸ್ಕರನೇ ಹೋಗ್ತಾಯಿದ್ದೀನಿ. ನೀವು ಇಲ್ಲಿ ಈ ತಾಯಿ ಹತ್ರ ಬಂದು ನೀವೇನೇ ಬೇಡ್ಕೊಳ್ಳಿ, ನಿಮ್ಗೆ ಯಾವ್ಯಾವ ರೀತಿ ತೊಂದರೆ ಇದೆ. ಯಾಕೆಂದರೆ ಮನುಷ್ಯ ಅಂತ ಹುಟ್ಟ ಮೇಲೆ ಪ್ರತಿಯೊಂದು ಕಷ್ಟ ಇದ್ದೇ ಇರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ಥರ ಕಷ್ಟ ಇರುತ್ತೆ. ಆ ಕಷ್ಟದಿಂದ ನಾವು ಈಚೆ ಬರೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಬಂದು ನೀವು ತಾಯಿ ಹತ್ರ ಕೇಳಿ. ಇದರ ಗೂಗಲ್ ಮ್ಯಾಪು ಮತ್ತು ಫೋನ್ ನಂಬರ್ ಎರಡನ್ನೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ, ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂತಂದರೆ ಶನಿವಾರ ಮತ್ತು ಸೋಮವಾರ ತಾಯಿ ಮೈ ಮೇಲೆ ಬಂದು ನಿಮಗೆ ವಾಗ್ದಾನ ಕೊಡ್ತಾಳೆ. ಯಾವ ರೀತಿ ನಿಮ್ಮ ಕಷ್ಟ ಇದೆ ಅದು ಇಷ್ಟು ವಾರ ಅಂತ ಇರುತ್ತೆ. ಆ ವಾರದಲ್ಲೇ ನಿಮಗೆ ಖಂಡಿತವಾಗೂ ನೆರವೇರಿಸುವಂತಹ ಛಾಯಾದೇವಿ. ಕೆಲವರು ಕೇಳ್ಬೋದು, ನೀವು ಮಾಡೋ ದೇವಸ್ಥಾನವೆಲ್ಲ ಪವರ್ಫುಲ್ ಅಂತ ಹೇಳ್ತಾ ಇರ್ತೀರಿ, ನಾವು ಯಾವ ದೇವಸ್ಥಾನಕ್ಕೆ ಹೋಗೋದು ಅಂತೀರಿ. ನೋಡಿ, ಈ ಅಡ್ರೆಸ್ ಹಾಕಿರ್ತೀನಲ್ವಾ, ಆ ಅಡ್ರೆಸ್ಸಲ್ಲಿ ನಿಮ್ಮ ಹತ್ರ ಯಾವುದಾಗಿರುತ್ತೋ ಅಲ್ಲೋಗಿ ನೀವು ನಿಮ್ಮ ಪೂಜೆ ಪುರಸ್ಕಾರ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರುತ್ತೆ. ಇದು ನಿಮ್ಗೆ ಈ ವಿಡಿಯೋ ಇಲ್ಲಿ ಕಾಣಿಸ್ತಿದ್ದೀರಾ, ಇದು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ಪಕ್ಕದಲ್ಲೇ ಕಾಣಿಸ್ತಿದೆ ನೋಡಿ ಛಾಯಾದೇವಿ ದೇವಸ್ಥಾನ ಅಂತಂದರೆ ತಾರೆ ಮರದ ಕೆಳಗಡೆ ಒಂದು ದೇವಸ್ಥಾನ ಇದೆ. ಅದು ಇನ್ನೂ ಓಪನ್ ಆಗಿಲ್ಲ. ಅದು ಕೂಡ ಈಗ ನಿಮಗೆ ವಿಡಿಯೋ ಮಾಡೋಕ್ಕೋಸ್ಕರನೇ ಬಂದಿದ್ದೀನಿ. ಅದು ಕರೆಕ್ಟಾಗಿ 11 ಗಂಟೆಗೆ 10:30ಯಿಂದ 11 ಗಂಟೆಗೆ ಓಪನ್ನು. ಇವತ್ತು ಶನಿವಾರ ರಾಹುಗಾಲ 10:30ಗೆ ಮುಗಿಯುತ್ತಂತೆ. 10:30 ಮೇಲೆ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮಗೆ ವಿಡಿಯೋ ಮಾಡ್ತೀನಿ. ಅದು ಕೂಡ ಈಗ ಮುಂದೆ ಬರುತ್ತೆ ನೋಡಿ. ಇಲ್ಲಿ ಪ್ರತಿಯೊಬ್ಬರು ಹೊರ ರಾಜ್ಯದಿಂದ ಬರ್ತಾರೆ. ಇಲ್ಲಿ ತಮಿಳ್ನಾಡಿಂದ ಬರ್ತಾರೆ, ಹಾಗೆ ಆಂಧ್ರದಿಂದ ಬರ್ತಾರೆ. ಇಲ್ಲಿ ಬೆಂಗಳೂರು, ಮಡಿಕೇರಿ, ಶೃಂಗೇರಿ ಪ್ರತಿಯೊಂದು ಊರುಗಳಿಂದ ಇಲ್ಲಿ ಬರ್ತಾರೆ. ಏನಕ್ಕೆ ಇಲ್ಲಿ ಬರ್ತಾಯಿದ್ದಾರೆ? ಅವ್ರು ಒಳ್ಳೇದಾಗಿರೋದಕ್ಕೆ ತಾನೇ ಇಲ್ಲಿ ಬರೋದು. ಆ ಊರಿಂದ ಏನಕ್ಕೆ ಬರಬೇಕಾಗಿತ್ತು ಇಲ್ಲಿಗೆ ಅಲ್ವಾ? ತುಂಬ ಪವರ್ಫುಲ್ ಆದಂತಹ ದೇವಸ್ಥಾನ ಇದು. ಬನ್ನಿ, ನಿಮಗೂ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಅದರಿಂದ ವೀಡಿಯೋಗಳನ್ನ ಮಾಡ್ತಾ ಇರುವಂಥದ್ದು. ಓಕೆ, ಬನ್ನಿ, ಈಗ ಭಕ್ತಾದಿರನ್ನ ಮಾತಾಡಿಸ್ತೀನಿ. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ನವಗ್ರಹ ದೇವಸ್ಥಾನ. ಆ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಅದು ಪಾರ್ವತಿ ದೇವಸ್ಥಾನ. ಈಗ ದೊಡ್ಡದು ಇದು ಕಾಣಿಸ್ತಾ ಇದೆಯಲ್ಲ, ಇದು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಈ ಕಾಂಪೌಂಡಲ್ಲಿ ಪ್ರತಿಯೊಂದು ದೇವರುಗಳ ವಿಗ್ರಹಗಳನ್ನು ಕೆತ್ತನೆ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಮೇಲ್ಗಡೆ ತೋರಿಸಿದ್ನಲ್ಲ ಸೂರ್ಯ ದೇವರ ಮೇಲೆ ಇತ್ತಲ್ಲ, ಅದಕ್ಕೆ ಕೆಳಗಡೆ ಇರುವಂಥ ನವಗ್ರಹ ದೇವಸ್ಥಾನ ಇದು. ಇಲ್ಲಿ ನಿಮ್ಮ ಕೋರಿಕೆಗಳು 100% ನೆರವೇರುತ್ತೆ. ಬೇಕಾದರೆ
ಟೆಸ್ಟ್ ಮಾಡಿ ನೋಡಿ. ನೀವು ಇಲ್ಲಿ ಬನ್ನಿ, ಈ ವಿಡಿಯೋ ನೋಡ್ತಾ ಇರೋರು ಯಾರ್ಯಾರು ನೋಡ್ತಾ ಇದ್ದೀರೋ ಇಲ್ಲಿ ಬನ್ನಿ, ಬರಬೇಕು ಅಂದವರು, ನಿಮ್ಮ ಕಷ್ಟ ಯಾರಿಗಿದೆ ಅವ್ರು ಬನ್ನಿ. ಹಾಗೆ ಇನ್ನೊಂದು ಹೇಳ್ತೀನಿ, ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಿಮಗೆ ಏನಾರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಇಲ್ಲಿ ಹಿಂದೆ ನೋಡಿ ಇಲ್ಲಿ ಕಡೆ ತೋರಿಸ್ತೀನಿ ನೋಡಿ. ಇದು ಕಾಂಪೌಂಡಲ್ಲಿ ಒಂದೊಂದು ವಿಗ್ರಹನ ಪ್ರತಿಯೊಂದು ಶಿವ ಮತ್ತು ವಿಷ್ಣು, ಬ್ರಹ್ಮ ಇವರೆಲ್ಲ ಯಾವ್ಯಾವ ಅವತಾರಗಳನ್ನ ತಾಳಿದ್ರು ನೋಡಿ. ಇಲ್ಲಿ ಬೇಡರ ಗಣಪ ಪ್ರತಿಯೊಂದನ್ನು ಈ ಕಾಂಪೌಂಡ್ ಮೇಲೆ ಕೆತ್ತಿದ್ದಾರೆ. ಅಂದರೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನು ಈಗ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಪ್ರತಿಯೊಂದು ದೇವರು ಯಾವ್ಯಾವ ಅವತಾರಗಳನ್ನ ತಾಳಿದ್ರು ಅದೆಲ್ಲ ಕೂಡ ಈ ಕಾಂಪೌಂಡಲ್ಲಿದೆ. ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದು. ಹೀಗೆ ಪ್ರತಿಯೊಂದು ಸುತ್ತ ಕಾಂಪೌಂಡರ್ ಒಳಗೆ ಪ್ರತಿಯೊಂದು ವಿಗ್ರಹಗಳನ್ನ ಇಲ್ಲಿ ಮಾಡಿದ್ದಾರೆ. ನೀವೆಲ್ಲ ದೇವ್ರುಗಳ್ನು ಇಲ್ಲೇ ನೋಡ್ಬೋದು. ಬನ್ನಿ, ಈಗ ಭಕ್ತಾದಿಗಳನ್ನ ನಾನು ಮಾತಾಡಿಸ್ತಾ ಇರ್ತೀನಿ, ನೋಡ್ರಂತೆ. ನಮಸ್ಕಾರ. ಹೇಳಿ ಸರ್. ನಿಮ್ಮ ಹೆಸರು? ಮುರ್ಸ್ವಾಮಿ ಅಂತ. ನೀವು ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಇಲ್ಲಿ 5-6 ವರ್ಷದಿಂದ. ಇಲ್ಲಿಗೆ ಏನು ಒಳ್ಳೇದಾಗಿದೆ? ನಿಮ್ದು ಯಾವ ಸ್ವಂತೂರು? ಸ್ವಂತವ್ರು ಸಟ್ಟಳ್ಳಿ. ಸಟ್ಟಳ್ಳಿ. ಅಲ್ಲಿಂದ ಇಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ? ಇಲ್ಲಿಗ ಒಂದು 7 ಕಿಲೋಮೀಟರ್ ಆಯ್ತು. ನಿಮ್ಗೆ ಇಲ್ಲಿ ಏನ್ ಬಂದ್ರು ಒಳ್ಳೇದಾಗಿದೆ? ನಿಮ್ಗೆ ಒಳ್ಳೇದಾಗ್ತಾ ಇದೆ? ಒಳ್ಳೇದಾಯ್ತಾ ಇರ್ತದೆ ನಮ್ಗೆ. ಯಾವ್ದಾದ್ರು ದನ ಕರೆಯಲ್ಲಿ ಏನೇ ಅಲ್ಲಿ ಯಾವ್ದಾರು ಅಮ್ಮ ನೆಮ್ಕಿದ್ರೆ ನಮ್ಗೆ ಒಳ್ಳೇದಾಯ್ತು. ಯಾರೇ ಬರಲಿ ಅಂದ್ರೆ ನೀವು ಈಗ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇರೋದು? ಅಂದ್ರೆ ನಾಮ್ ಬರ್ತಾ ಇರೋದು ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ಏನೋ ಒಳ್ಳೇದಾಗಿದೆ ನಿಮ್ಗೆ? ಒಳ್ಳೇದಾಗಿದೆ. ಚಿಕ್ಕದ ಒಂದು ಈ ಪಾಟಿ ಫಸ್ಟ್ ಕಲ್ಲಿತ್ತು, ಕಲ್ಲು ತವಿಂದ್ಲು ನಮ್ ಬದ್ಲೆ ಆಯ್ತು. ಆಗ ರೋಡಲ್ಲಿ ಕಲ್ಲಿತ್ತು, ಕಲ್ಲು ಕಿಳುಕ್ ಆಗ್ದೇನೆ ಆಗಿನಿಂದ ಬದ್ಲಿ ಅಂದ್ರೆ ಈಗ ಈ ದೇವಸ್ಥಾನ ಆಗಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಮ ಅಂದಾಜು ಪ್ರಕಾರ? ದೇವಸ್ಥಾನ ಆಗಿ ಒಂದು 15 ವರ್ಷ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಇಲ್ಲಿ ಈ ಒಂದು ಮಠದಲ್ಲಿ 24 ಗಂಟೆ ಯಾವಾಗೂ ಇದ್ದೇ ಇರ್ತಾರೆ. ಅಲ್ಲಿ ನೀವು ಯಾವಾಗ ಬಂದರೂ ಈ ಮಠದಲ್ಲಿ, ಅಂದರೆ ಅಲ್ಲಿ ಮಾತ್ರ ಸೋಮವಾರ ಮತ್ತು ಶನಿವಾರ ಇರುತ್ತೆ. ಇಲ್ಲಿ ಇದು ಮಠ ಇದೆಯಲ್ಲ, ಈ ಮಠದಲ್ಲಿ ನೀವು ಬಂದು ಕೇಳ್ಕೊಬೋದು. ಮಠದಲ್ಲಿ ಅದೇ ಐನೂರು ಇರ್ತಾರೆ. ನಿಮಗೆ ಏನು ಕಷ್ಟ ಅನ್ನೋದನ್ನು ಇಲ್ಲೇ ಕೂಡ ಹೇಳ್ಕೊಬೋದು. ನಿಮ್ಗೆ ಇನ್ನೊಂದು ಸಲ ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ಯಾವ ರೀತಿ ಅಂತಂದರೆ, ನೀವು ಕನಕಪುರ ಬಂದರೆ ಕನಕಪುರದಿಂದ ಅಲ್ಗೂರು ಮಳವಳ್ಳಿ ಮಾರ್ಗ, ಕನಕಪುರ ಟು ಮಳವಳ್ಳಿ ಮಾರ್ಗ ಬಂದರೆ ಕನಕಪುರದಿಂದ 4 ಕಿಲೋಮೀಟ್ರ್ ಬಂದರೆ ಒಂದು ಶಿವನಹಳ್ಳಿ ಅಂತ ಸಿಗುತ್ತೆ. ಆ ಶಿವನಹಳ್ಳಿಯಿಂದ ಊರೊಳಗೆ ಬರಬೇಕು. ಊರೊಳಗೆ ಬಂದರೆ ಅಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಯಾರು ಕೇಳಿದ್ರು ಹೇಳ್ತಾರೆ, ಇಲ್ಲಿ ಛಾಯಾದೇವಿ ದೇವಸ್ಥಾನ ಮತ್ತು ಆತ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಎಲ್ಲಿದೆ ಅಂತಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲಿ ಅವರೇ ಕರ್ಕೊಂಡು ನಿಮ್ಮ ಇಲ್ಲಿ ತೋರಿಸ್ತಾರೆ ನೋಡಿ. ಇದು ಮಠ. ಇಲ್ಲಿ ಯಾವಾಗಲೂ ಕೂಡ ನೀವು ಅಂದರೆ ಈಗ ನಾನು ಹೇಳಿದ್ರೆ ಅಲ್ಲಿ ಪೂಜೆ ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಆ ದೇವಸ್ಥಾನದಲ್ಲಿ ಶನಿವಾರ ಮತ್ತು ಸೋಮವಾರ, ಆ ದೇವಸ್ಥಾನ ಅಂತಂದರೆ ಆ ದೇವಸ್ಥಾನ ಅಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ತಾರೆಮರ ಇದೆ, ಛಾಯಾದೇವಿ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಆ ಛಾಯಾದೇವಿನೇ ಮೈ ಮೇಲೆ ಬಂದು, ಈ ಅರ್ಚಕರ ಮೇಲೆ ಮೈ ಮೇಲೆ ಬಂದು ಹೇಳುವಂಥದ್ದು. ನೀವು ಕೂಡ ಇಲ್ಲಿ ಬನ್ನಿ. ಈ ಮಠದಲ್ಲಿ ಈಗ ಮಂಗಳವಾರ ಅಥವಾ ಬುಧವಾರ, ಗುರುವಾರ, ಶುಕ್ರವಾರ ಈ ಟೈಮಲ್ಲಿ ಬಂದಾಗ ಈ ಮಠದಲ್ಲಿ ಯಾವಾಗೂ ಇರ್ತಾರೆ. ಇಲ್ಲಿ ಬಂದು ನೀವು ನಿಮ್ಮ ಕಷ್ಟಗಳನ್ನ ಇಲ್ಲೂ ಕೂಡ ಹೇಳ್ಕೊಂಡ್ರೆ ಅವರು ಕೂಡ ನಿಮಗೆ ಈ ಥರ ಪರಿಹಾರ ಕೊಡ್ತಾರೆ. ಆ ಪರಿಹಾರ ಕಂಡುಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕೆಂತಂದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿದೆ. ಯಾವ ದೇವಸ್ಥಾನ ಒಳ್ಳೆಯದಾಗಿದೆ ಅನ್ನೋದಕ್ಕೋಸ್ಕರನೇ ನಾವು ವೀಡಿಯೋಗಳು ಮಾಡೋದು. ಇಲ್ಲಿ ಒಳ್ಳೆಯದಾಗಲಿಲ್ಲ ಅಂತಂದ್ರೆ ನಾನು ಯಾಕೆ ಮಾಡೋಕ್ಕೋಗಲಿ ಅಲ್ವಾ? ಇಲ್ಲಿ ಪ್ರತಿಯೊಬ್ಬರಿಗೂ, ಇಲ್ಲಿ ಎಲ್ಕ ಅಂತಲ್ಲ, ಪ್ರತಿಯೊಬ್ಬರಿಗೂ ಇಲ್ಲಿ ಬೇಡ್ಕೊ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. 100% ಒಳ್ಳೆಯದಾಗುತ್ತೆ ಇದೆ ಈ ದೇವಸ್ಥಾನದಲ್ಲಿ. ನೋಡಿ, ಈಗ ಭಕ್ತಾದಿಗಳು ಬಂದರು. ಈಗ ಸುಮಾರು 10 ಗಂಟೆ 20 ನಿಮಿಷ ಭಕ್ತಾದಿಗಳೆಲ್ಲ ಬರ್ತಾಯಿದ್ದಾರೆ ನೋಡಿ. ಏಕೆಂತಂದರೆ ನಾವು ಮುಂದಾಗಿ ಬಂದಿದ್ವಿ. ನಮ್ಗೆ ಅವರು ಟೈಮಿಂಗ್ಸ್ ಹೇಳಿದ್ರು ಶನಿವಾರ ಬನ್ನಿ ಅಂತ ಹೇಳಿದರು. ನಾವು ಶನಿವಾರ ಅಂತ ಬಂದ್ವಿ. ಈಗ ನಾವು ಬಂದು ಸುಮಾರು ಒಂದು ಅರ್ಧ ಗಂಟೆ ಆಗಿದ್ರು ಕೂಡ ಈಗ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬಂದು ಎಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ 12ವರೆಗೆ ಕ್ಲೋಸ್ ಆಗುತ್ತೆ. ಬೆಳಿಗ್ಗೆ 10ವರೆಯಿಂದ ಸ್ಟಾರ್ಟ್ ಆದರೆ 12ವರೆಗೆ ಇಲ್ಲಿ ಮುಕ್ತಾಯ ಆಗುತ್ತೆ. ಅದು ವಿಶೇಷ ಸೂಚನೆ ಕೂಡ ಹಾಕಿದ್ದಾರೆ ಅವರೇ, ತೋರಿಸ್ತೀನಿ ನೋಡಿ. ಇಲ್ಲಿ ಭಕ್ತಾದಿಗಳಿಗೆ ವಿಶೇಷ ಸೂಚನೆ: ಶನಿವಾರ ಮತ್ತು ಸೋಮವಾರ ಪೂಜೆಯು ಬೆಳಿಗ್ಗೆ 10:30ರಿಂದ 12:30ರವರೆಗೆ ಮಾತ್ರ ಇರುತ್ತದೆ. ನಿಗದಿತ ವೇಳೆಯ ಒಳಗೆ ಭಕ್ತಾದಿಗಳು ಬಂದಲ್ಲಿ ಮಾತ್ರ ಪೂಜೆಯ ಅವಕಾಶ ಇರುತ್ತದೆ. ಆದ್ದರಿಂದ ಬರುವ ಭಕ್ತಾದಿಗಳು ಬೆಳಿಗ್ಗೆ 10:30ರಿಂದ 12:30ರವರೆಗೆ ಬಂದು ಭಗವಂತನ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ ಅಂತ ಅವರೇ ಕೂಡ ವಿಶೇಷ ಸೂಚನೆ ಬೋರ್ಡ್ ಹಾಕಿದ್ದಾರೆ ನೋಡಿ. ಅದಕ್ಕೆ ಕರೆಕ್ಟಾಗಿ ಅವ್ರಿಗೂ ಜನಗಳಿಗೆ ಭಕ್ತಾದಿಗಳಿಗೆ ಎಲ್ಲ ಗೊತ್ತು ಇಲ್ಲಿ.
10:30ಗೆ ನೋಡಿ ಆಲ್ರೆಡಿ ಇವರು ಬಂದು ಈಗ ಕಾಯ್ಕೊಂಡಿದ್ದಾರೆ. ಅಂದರೆ ಅದು ಇನ್ನು ಕೆಳಗಡೆ ಛಾಯಾದೇವಿ ದೇವಸ್ಥಾನ ಈಗ ವೀಡಿಯೋ ಮಾಡ್ತೀನಿ ಈಗ ಅದು ಇಲ್ಲ ಆಲ್ರೆಡಿ ಬಂದು ಇದಲ್ಲ ಇದರಿಂದ 10 ಪಟ್ಟು ಬರುತ್ತೆ ಭಕ್ತಾದಿಗಳು. ಈಗ ಬಂದಿರೋದೇನು ಕಮ್ಮಿ, ಇದೇನೇ ಕಮ್ಮಿ. ನೋಡಿ ಹೆಂಗೆ ಈಗ 10:30 11:30 ಹೊತ್ತಿಗೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ನೋಡಿ. ಎಲ್ಲ ಆಲ್ರೆಡಿ ಬಂದು ಕಾಯ್ಕೊಂಡು ಕೂತಿದ್ದಾರೆ. ಆಲ್ರೆಡಿ ಹೂವುಗಳೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅರ್ಚಕರನ್ನೇ ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆ ವಾಗ್ದಾನ ಕೊಡುವಂಥದ್ದು. ನಿಮ್ಮ ಕಷ್ಟಗಳು ಏನು ಎತ್ತ ಅಂತ ತಾಯಿಗೆ ನೀವೇನು ಹೇಳುವಂಗಿಲ್ಲ. ತಾಯಿನೇ ಕರೆದು ನಿನಗೆ ಈ ಥರ ಕಷ್ಟ ಇದೆ, ನಿನಗೆ ಈ ಥರ ಆಗ್ತಾಯಿದೆ, ನಿನಗೆ ಇವರು ಮಠಮಂತ್ರ ಮಾಡಿಸಿದ್ದಾರೆ, ಪ್ರತಿಯೊಂದು ಹೇಳ್ತಾಳೆ. ಅದರಿಂದ ನೀವು ಕೂಡ ನಿಮಗೇನಾದ್ರು ತೊಂದರೆ ಇದ್ದರೆ ಈ ದೇವಸ್ಥಾನ ಹತ್ರ ಬನ್ನಿ. ನಿಮಗೂ ಕೂಡ ಒಳ್ಳೇದು ಆಗೇ ಆಗುತ್ತೆ. ಖಂಡಿತವಾಗೂ 100% ಒಳ್ಳೆಯದಾಗುತ್ತೆ. ಛಾಯಾದೇವಿ ಮೈ ಮೇಲೆ ಬಂದು ವಾಗ್ದಾನ ಕೊಡುವಂತಹ ದೇವಸ್ಥಾನ. ಇಲ್ಲಿ ಆತ್ಮಲಿಂಗ ದೇವಸ್ಥಾನವೂ ಕೂಡ ಇದೆ. ಇಲ್ಲಿಗೆ ನೀವು ಬಂದರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಹಿಮೆ ಇದೆ ಅನ್ನೋದನ್ನು ನಿಮಗೂ ಕೂಡ ಗೊತ್ತಾಗುತ್ತೆ. ಈಗ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡು ಅತಿ ಶೀಘ್ರದಲ್ಲೇ ಬರುತ್ತೆ.